ಕಮರ್ಷಿಯಲ್ ಸೈಟು ಅಲ್ಲ, ವಸತಿ ಸೈಟು ಅಲ್ಲ. ಇದನ್ನ ತಪ್ಪುದಾರಿಗೆ ಎಳೆಯುವಂಥದ್ದನ್ನ ಕೆಲವು ಮುಖಂಡರುಗಳು ಏನು ಮಾಡ್ತಾ ಇದ್ದೀರಿ, ಮೊದಲು ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಅಂತ ಹೆಗಡನ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ನೊಣನ ನೋಡಕ್ಕೆ ಹೋಗೋರಿ ಅಂತೇಳಿ ಈ ಮೂಲಕ ನಿಮ್ಮಗಳ ಮೂಲಕ ಈ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದು, ಇತ್ತೀಚೆಗೆ ಏನು ಒಂದಲ್ಲ ಒಂದು ರೀತಿಯಲ್ಲಿ ರೈತರು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಪಂಪ್ಸೆಟ್ಟು ಬೋರ್ವೆಲ್ನ ತೆಗೆದುಕೋಬೇಕಾದ್ರೆ 5 ಲಕ್ಷ ರೂಪಾಯಿ ಬೇಕು ಒಂದು ಬೋರ್ವೆಲ್ಗೆ. ಹಿಂದಿನ ಸರ್ಕಾರಗಳಲ್ಲಿ ನಾವು ಒಂದು 10 ರಿಂದ 15 ಸಾವಿರ ರೂಪಾಯಿ ಖರ್ಚಾದ್ರೆ TC ಸಿಕ್ತಿತ್ತು. ಈಗ ಒಂದು ಪತ್ರಿಕೆಯಲ್ಲಿ ಓದಿದೆ, ಒಂದು ವಿಧೇಯಕನ ಮಂಡನೆಯನ್ನ ಮಾಡಿದ್ದಾರೆ. ನೀವು ಯಾರು ರೈತರ ಹೆಸರೇಳಿ ಅಧಿಕಾರಕ್ಕೆ ಬಂದಿದ್ದೀರಿ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಈ ಒಂದು ವಿಧೇಯಕವನ್ನ ತರುವಂತ ದುಸ್ಸಾಹಸವನ್ನ ಮಾಡಬೇಡಿ. ಪಕ್ಕದಲ್ಲಿ ನಾಲೆ ಇದ್ರೆ ರೈತ ಬೋರ್ವೆಲ್ ಹಾಕೊಳ್ಳೋಕೆ ನಿಮ್ಮ ಅನುಮತಿ ಬೇಕಾ? ಇವತ್ತು ಕೂಡ ಕಂದಾಯನ ಗದ್ದೆ ಅಂತೇಳಿ ಕಂದಾಯ ಕಟ್ತಾ ಇದ್ದಾರೆ. ಆದರೆ ಕೊನೆ ಭಾಗಗಳಿಗೆ ಇನ್ನೂ ನೀರು ತಲುಪ್ತಾ ಇರುವಂತ ವ್ಯವಸ್ಥೆ ಇದೆ. ಅಂತ ಸಂದರ್ಭಗಳಲ್ಲಿ ಒಂದು ಬೋರ್ವೆಲ್ಲು ಅಥವಾ ಒಂದು ಪೈಪ್ನು ಹಾಕಿ ಡೀಸೆಲ್ ಮೋಟರ್ ಇಟ್ಟು ಅವರು ನೀರು ಹೊಡ್ಕೊಂಡ್ರೆ ಅದಕ್ಕೆ ನೀವು 2 ವರ್ಷ ಜೈಲು. ಇದು ಗಾದೆ ಐತೆ ಹಿಂದೆ, ಕೊಳೆ ನೀರು ಕುಡಿಯೋಕ್ಕೆ ದೊಣೆ ನಾಯಕನ ಅಪ್ಪಣೆ ಬೇಕಾ ಅಂತ. ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಈಗಾಗಲೇ ನೊಂದಿರ್ತಕ್ಕಂಥ ರೈತರಿಗೆ ಹಾಲನ್ನು ಸಬ್ಸಿಡಿ ಕೊಡ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು? ಎಲೆಕ್ಷನ್ಗಿಂತ ಮುಂಚೆ ಕೊಟ್ಟಿದ್ದು. ಎಲ್ಲ ದರಗಳು ಕೂಡ ಜಾಸ್ತಿ ಆಗಿದೆ. ಇವತ್ತು ರೈತರು ಬೆಳೆಯೋದ್ರಿಂದ ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಅವ್ರಿಗೂ ಕೂಡ ನೀವು ಈ ರೀತಿಯ ಕಾನೂನನ್ನ ನೋಡಿ, ನಾಲೆಗೆ ಕಾನೂನು ಬಾಹಿರವಾಗಿ ನೀರಿನ ಪೈಪ್ಲೈನ್ ಹಾಕುವುದಕ್ಕೆ ತಡೆ. ಎರಡು ತಿಂಗಳು ಜೈಲು ಶಿಕ್ಷೆ, 500 ರು ದಂಡ, 50,000ದಿಂದ 1 ಲಕ್ಷ ಅಥವಾ 1 ವರ್ಷ ಜೈಲು. ಈ ಏನಾರು ವಿಧೇಯಕನ ನೀವು ಮಾಡಬೇಕು ಅಂತಿದ್ರೆ ದಯಮಾಡಿ ಇದನ್ನ ಅನ್ನುವಂತ ಒತ್ತಾಯವನ್ನ ಮಾಡ್ತಾ, ಮತ್ತೆ ಪ್ರಾಧಿಕಾರದಲ್ಲಿ ಈಗ ತನಿಖೆ ನಡೀತಾ ಇದೆ. ಆದ್ರೆ 1 ತಿಂಗಳಾಯ್ತು, ಖಾತೆನೂ ಆಯ್ತಾ ಇಲ್ಲ, ಕಂದಾಯೂ ಆಯ್ತಾ ಇಲ್ಲ, ಪ್ಲಾನು ಕೊಡ್ತಾ ಇಲ್ಲ. ಯಾರೋ ಮಾಡಿದ ತಪ್ಪಿಗೆ, ದಿನನಿತ್ಯ ಆಗುವಂತ ಕೆಲಸಗಳಿಗೆ ನೀವು ಸರ್ಕಾರದಿಂದ ಒಂದು ಆರ್ಡರ್ ಕಳಿಸಿದ್ರಲ್ಲ, ಪ್ರಾಧಿಕಾರದಲ್ಲಿ ಏನ್ ಕೆಲಸನೂ ಮಾಡಬಾರ್ದು. ಕೂಡಲೇ UD ಮಿನಿಸ್ಟ್ರು ಮತ್ತೆ ಕಾರ್ಯದರ್ಶಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ದಿನನಿತ್ಯದ ಕಾನೂನು ರೀತಿಯ ಕೆಲಸಗಳೇನಾಗ್ತಾ ಇದ್ದೋ ಸಾರ್ವಜನಿಕರಿಗೆ, ಅದನ್ನ ರೊಟೀನ್ ವರ್ಕ್ಗಳನ್ನ ಮಾಡುವಂಥದ್ದು ಮಾಡಿ. ತನಿಖೆ ಮಾಡಿದ್ರೆ ಯಾರು ತಪ್ಪಿತಸ್ಥರಿದ್ದಾರೆ, ಅದು ಸರಿನೋ ತಪ್ಪೋ ಕಾನೂನು ರೀತಿ ಕ್ರಮ ತಗೊಳ್ಳೋದು ಒಂದ್ ಕಡೆ. ನೀವು ರೊಟೀನ್ ವರ್ಕ್ಗಳು ಏನಾಗಬೇಕು ಮತ್ತೆ ಸುಮ್ಮನೆ ಸಂಬಳ ಕೊಡ್ತೀರಾ? ಪ್ರಾಧಿಕಾರದಲ್ಲಿ ವರ್ಷಕ್ಕೊಂದ್ಸತಿ ಸ್ಯಾಲ್ರಿ ತಿಂಗಳಿಗೊಂದ್ಸರಿ ಸ್ಯಾಲ್ರಿ ಕೊಡ್ಬೇಕಲ್ಲ. ಎಂಪ್ಲಾಯೀಸ್ನ ಸುಮ್ಮನೆ ಕೂರಿಸ್ಕೊಂಡು ಸಂಬಳ ಕೊಡ್ತೀರಾ? ನೋಡಿ, ಒಂದು ಆದೇಶ ಮಾಡಿದ್ದಾರೆ, ಯಾವ ಕೆಲಸಗಳು ಕೂಡ ಒಂದು ಪ್ಲಾನ್ ತೊಗೊಳಕಾಯ್ತಾ ಇಲ್ಲ, ಕಂದಾಯ ಏನೂ ಇಲ್ಲ. ಅನೇಕ ಫಲಾನುಭವಿಗಳು ದೂರ್ತಾ ಇದ್ದಾರೆ.
ನೀವೇ ಕೊಟ್ಟಿರೋಂಥ ಅಲಾಟ್ಮೆಂಟ್ಗೆ ನೀವು ಕೊಟ್ಟಿರೋಂಥ CR ಕಂದಾಯ ಕಟ್ಟಿಸ್ಕೊಳ್ದೇ ಇದ್ರೆ, ಪ್ಲಾನ್ಗಳು ಕೊಡದೇ ಇದ್ರೆ, ಎಲಿನೇಷನ್ ಒಪಿನಿಯನ್ ಕೊಡದೇ ಇದ್ರೆ, ಬೂತ್ ಸ್ವಾಧೀನ ಒಪಿನಿಯನ್ ಕೊಡದೇ ಇದ್ರೆ ರೊಟೀನ್ ವರ್ಕ್ಗಳು ಆಗ್ಬೇಕಲ್ಲ. ಅದರಿಂದ ಯಾರೋ ಮಾಡಿದ್ರೆ ತಪ್ಪಾಗಿದ್ರೆ, ಯಾರೋ ಮಾಡಿದ ತಪ್ಪಿಗೆ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡ್ತೀವಿ? ಕೂಡಲೇ ನೋಡಿ, ಇದೊಂದು ಕಾಪಿ ಕಳಿಸಿದ್ದಾರೆ. ರೊಟೀನ್ ವರ್ಕ್ಗಳು ಏನಾಗಬೇಕೋ ಅದನ್ನಾಗಲಿ, ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು ಬೇಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.